ಕೆಜಿಎಫ್ ಮತ್ತು ಯಜಮಾನ ಕನ್ನಡದ ಹೆಮ್ಮೆಯ ಚಿತ್ರಗಳು. ಕೆಜಿಎಫ್ ಚಿತ್ರದ ಟ್ರೇಲರ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆಯ ವೀಕ್ಷಣೆಯನ್ನು ಪಡೆಯುವುದರ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹೆಚ್ಚು ವೀಕ್ಷಣೆ ಪಡೆದ ಮೊದಲ ಚಿತ್ರ ಅಂತಾನೆ ಹೇಳಲಾಗ್ತಿತ್ತು. ಕೆಜಿಎಫ್ ಮಾಡಿದ ಹವಾ ನೋಡಿ ಬೇರೆ ಯಾವ ಚಿತ್ರನೂ ಇಷ್ಟು ವೀಕ್ಷಣೆ ಪಡೆಯಲು ಸಾಧ್ಯನೇ ಇಲ್ಲ ಅಂತ ಹೇಳಲಾಗುತ್ತಿತ್ತು. ಆದ್ರೆ ಇದೀಗ ಕೆಜಿಎಫ್ ನಿರ್ಮಿಸಿದ್ದ ಟ್ರೇಲರ್ ದಾಖಲೆಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಚಿತ್ರ ಆ ದಾಖಲೆಯನ್ನ ಅಳಿಸಿ ಹಾಕಿ ಮುನ್ನುಗ್ತಾ ಇದೆ. ಅದಕ್ಕೇನೆ ದರ್ಶನ್ ರವರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಯೋದು. ಚಿತ್ರ ಬಿಡುಗಡೆಯಾಗಿ ಕೇವಲ 25 ದಿನವಾಗಿದ್ದು ಇನ್ನೂ ಹೆಚ್ಚಿಗೆ ವೀಕ್ಷಣೆಯನ್ನು ಪಡೆಯುವುದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬಹುದು. ಈಗ ಕನ್ನಡದ ಅತಿ ಹೆಚ್ಚು ಟ್ರೇಲರ್ ವೀಕ್ಷಣೆಯ ಚಿತ್ರ ಯಜಮಾನನ ಪಾಲಾಗಿದೆ. ಮೊದಲು ಭಾರತದ ಸಿನಿಮಾ ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ ಕನ್ನಡದ ಯಾವ ಸಿನಿಮಾಗಳು ಕಾಣಿಸಿಕೊಳ್ತಿರ್ಲಿಲ್ಲ. ಈಗ ಕನ್ನಡದ ಚಿತ್ರಗಳು ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ ಕಾಣಿಸಿಕೊಳ್ತಿರೋದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ಇದೇ ರೀತಿ ಕನ್ನಡದ ಚಿತ್ರಗಳು ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ ಬರ್ತಾ ಇರಲಿ ಅಂತ ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೆಜಿಎಫ್ ಮತ್ತು ಯಜಮಾನನ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.